A very good evening to everyone. ಎಲ್ಲರಿಗೂ ಶುಭ ಸಂಜೆ. ಸೊ ವೆಲ್ಕಮ್ ಟು ಆಚಾರ್ಯ ಐ ಎ ಎಸ್ ಅಕಾಡೆಮಿ. ಎಲ್ಲರಿಗೂ ಆಚಾರ್ಯ ಐ ಎ ಎಸ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಇಂದಿನ ಕರೆಂಟ್ ಅಫೇರ್ಸ್ ಆರ್ ವಿಲ್ ಕಂಟಿನ್ಯೂ ವಿತ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫಾರ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ 2025. ಸೊ ರಾಕೇಶ್ ಸರ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಆಚಾರ್ಯ ಐ ಎ ಎಸ್. ಸೊ ನೆನ್ನೆ ಮೊನ್ನೆ ನಾವು ನೋಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ಜಾಸ್ತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡಿದ್ವಿ. ಸೊ ಇವತ್ತು ಕಂಟಿನ್ಯೂ ಮಾಡೋಣ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ನ. ಅದಕ್ಕಿಂತ ಮುಂಚೆ ಸೊ ಡೋಂಟ್ ಮಿಸ್ ಟು ಎನ್ರೋಲ್ ಟು ಆರ್ ಫೌಂಡೇಶನ್ ಕೋರ್ಸ್ ವಿಚ್ ಇಸ್ ಸ್ಟಾರ್ಟಿಂಗ್ ಇನ್ ಜೂನ್. ಅದು ಮಿಸ್ ಮಾಡ್ಕೋಬೇಡಿ. ಈ ಫೌಂಡೇಶನ್ ಕೋರ್ಸ್ ನಿಮಗೆ ಉಪಯೋಗ ಇರುತ್ತೆ, ಯಾಕಂದರೆ ಟಾಪ್ ಎಜುಕೇಟರ್ಸಿಂದ ನಿಮಗೆ ಫೌಂಡೇಶನ್ ಕೋರ್ಸ್ ಸಿಗ್ತದೆ. ಸೊ ಮಿಸ್ ಮಾಡ್ಕೊಳ್ದೆ ಎನ್ರೋಲ್ ಆಗಿ ಈ ಫೌಂಡೇಶನ್ ಕೋರ್ಸ್ಗೆ. ಸೊ ಯೋರ್ ಸಕ್ಸಸ್ ವಿಲ್ ಬಿ very near if you join this foundation course. It would help you to gain better understanding about UPSC pattern, ಮತ್ತು ಹೇಗೆ ಕ್ವಶನ್ಸ್ ಕೇಳ್ತಿದ್ದಾರೆ, ಸಿಲೆಬಸ್ ಏನು, ಮತ್ತು ಟಾಪಿಕ್ಸು, ಕಾನ್ಸೆಪ್ಟ್ಸು, ಪ್ರೀಕಮ್ ಮೀನ್ಸು ಪ್ರತಿಯೊಂದು ಕವರ್ ಆಗುತ್ತೆ. ಮಿಸ್ ಮಾಡ್ಕೊಂಡಂಗೆ ಎನ್ರೋಲ್ ಆಗಿ. ಸೊ ಇವತ್ತಿನ ಟಾಪಿಕ್ಸ್ ಕೆಳಗಡೆ ವಿಲ್ ಸ್ಟಾರ್ಟ್ ವಿತ್ ಬ್ಲ್ಯಾಕ್ ಪ್ಲಾಸ್ಟಿಕ್ ಅಂತ ಟಾಪಿಕ್ಕು. ಸೊ ನಾವು ಯು ಪಿ ಎಸ್ ಸಿ ಟ್ರೆಂಡ್ಸ್ ಅಬ್ಸರ್ವ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಿದೆ, ಪ್ಲಾಸ್ಟಿಕ್ ರಿಲೇಟೆಡ್ ಕ್ವಶನ್ ಈಸ್ ಆಲ್ವೇಸ್ ದೇರ್ ಅಲ್ವಾ. ಪ್ಲಾಸ್ಟಿಕ್ ರಿಲೇಟೆಡ್ ಕ್ವಶನ್ ಈಸ್ ಆಲ್ವೇಸ್ ದೇರ್ ವೆನ್ ವಿ ಅಬ್ಸರ್ವ್ ಯು ಪಿ ಎಸ್ ಸಿ ಟ್ರೆಂಡ್ಸ್. ಸೊ ಬ್ಲ್ಯಾಕ್ ಪ್ಲಾಸ್ಟಿಕ್ಕು ಅದಕ್ಕೆ ಇದನ್ನು ತೊಗೊಂಬಂದಿರೋದು. ಸೊ ಏನಿದು, ಇಟ್ ಈಸ್ ಆಫನ್ ಮೇಡ್ ಫ್ರಮ್ ರೀಸೈಕಲ್ಡ್ ಎಲೆಕ್ಟ್ರಾನಿಕ್ ವೇಸ್ಟ್. ಸೊ ರೀಸೈಕಲ್ಡ್ ಎಲೆಕ್ಟ್ರಾನಿಕ್ ವೇಸ್ಟಿಂದ ಮಾಡಿರೋದು, ಸಚ್ ಆಸ್ ಓಲ್ಡ್ ಕಂಪ್ಯೂಟರ್ಸು, ಟಿ ವಿ ಇರ್ಬೋದು, ಮತ್ತು ಅದರದ್ದು ಅಪ್ಲಯನ್ಸಸ್ ಇರ್ಬೋದು. ಅದರಿಂದ ಮಾಡಿರೋಪಟ್ಟಂಥ ಒಂದು ಪ್ಲಾಸ್ಟಿಕ್ನ ನಾವು ಬ್ಲ್ಯಾಕ್ ಪ್ಲಾಸ್ಟಿಕ್ ಅಂತೀವಿ. ಇಲ್ಲಿ ನೀವು ನೋಡ್ಬೋದು, ದೀಸ್ ಆರ್ ಆಲ್ ಬ್ಲ್ಯಾಕ್ ಪ್ಲಾಸ್ಟಿಕ್ ಅಲ್ವಾ. ಸೊ ವಿ ಯೂಸ್ ದೆಮ್ ಮೇಜರ್ಲಿ ನಮ್ಮ ಬಾಟಲ್ಸ್ಗೆ, ಗ್ಲಾಸ್ ಬಾಟಲ್ಸ್ಗೆ ಕ್ಯಾಪ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡೋವಂಥ ಫುಡ್ವೇರಲ್ಲಿ ಫುಡ್ ಪ್ಯಾಕೇಜಿಂಗ್ಗೆ ಯೂಸ್ ಮಾಡಬೇಕಾಗಿರೋವಂಥವು ಇರ್ಬೋದು. ಇವೆಲ್ಲ ಬ್ಲ್ಯಾಕ್ ಪ್ಲಾಸ್ಟಿಕ್ ಕೆಳಗಡೆ ಬರುತ್ತೆ. ದಿಸ್ ಎಲೆಕ್ಟ್ರಾನಿಕ್ ಕಂಟೈನ್ಸ್ ಸಬ್ಸ್ಟೆನ್ಸ್ ಲೈಕ್ ಫ್ಲೇಮ್ ರಿಟಾರ್ಡೆಂಟ್ಸ್. ಸೊ ಫ್ಲೇಮ್ ರಿಟಾರ್ಡೆಂಟ್ಸ್ ಅಂದರೆ ಫೈರು ಅಥವಾ ಎಲೆಕ್ಟ್ರಿಸಿಟಿನ ಅದನ್ನು ರಿಟಾರ್ಡ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಬ್ರೋಮೈನ್ ಬೇಸ್ಡ್ ಕಾಂಪೌಂಡ್ಸು, BDE 2009, ಹೆವಿ ಮೆಟಲ್ಸು, ಎಕ್ಸಾಂಪಲ್ ಲೈಕ್ ಲೆಡ್ಡು, ಕ್ಯಾಡ್ಮಿಯಮು, ಮರ್ಕ್ಯೂರಿ, ಆ್ಯಂಟಿಮೋನಿ ಇವಿರ್ಬೋದು. ಸೊ ಹೆವಿ ಮೆಟಲ್ಸು ಇರೋಂಥ ಬ್ಲ್ಯಾಕ್ ಪ್ಲಾಸ್ಟಿಕ್ ಇರುತ್ತೆ. ಸೊ ಮೆನಿ ಆಫ್ ದೀಸ್ ಕೆಮಿಕಲ್ಸ್ ಆರ್ ಬ್ಯಾನ್ಡ್ ಇನ್ ವೇರಿಯಸ್ ಕಂಟ್ರೀಸ್, ಬಟ್ ಓಲ್ಡರ್ ಪ್ಲಾಸ್ಟಿಕ್ ಮೇ ಸ್ಟಿಲ್ ಕಂಟೈನ್ ದೆಮ್. ಅಂದರೆ ಈಗ ಹೊಸ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬ್ಲ್ಯಾನ್ ಮಾಡಿದ್ದಾರೆ, ಬಟ್ ನಮ್ಮ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್, ಈಗ ನಿಮ್ಮ ಹತ್ರ ಮನೇಲಿರೋಂಥ ನಿಮ್ಮದು ಸ್ವಿಚ್ ಬೋರ್ಡ್ಸು, ಅಥವಾ ನೀವು ಯೂಸ್ ಮಾಡ್ತಾ ಇರೋವಂಥ ರಿಮೋಟ್ ಇರ್ಬೋದು, ಅಥವಾ ನೀವು ಯೂಸ್ ಮಾಡ್ತಾ ಇರೋವಂಥ ಚಾರ್ಜರ್ಸ್ ಇರ್ಬೋದು, ಅವೆಲ್ಲ ಆಲ್ರೆಡಿ ದೇ ಸ್ಟಿಲ್ ಎಕ್ಸಿಸ್ಟಿಂಗ್ ಅಲ್ವಾ. ಸೊ ಅವನ್ನ ಹಾಗೆ ಇಟ್ಕೊಂಡಿದ್ವಿ. ಸೊ ದಟ್ ಪ್ಲಾಸ್ಟಿಕ್ ಈಸ್ ಕೆಪ್ಟ್. Experts suggest that not discarding plastic items immediately as an unnecessary waste contribute to environmental issue. ಈ ಬ್ಲ್ಯಾಕ್ ಪ್ಲಾಸ್ಟಿಕ್ನ ನಾವೇನು ಮಾಡ್ತಾ ಇದ್ದೀವಿ, ಇಮಿಡಿಯೇಟಾಗಿ ಡಿಸ್ಕಾರ್ಡ್ ಮಾಡಬೇಡಿ, ಅದನ್ನು ಯೂಟಿಲೈಸೇಷನಲ್ಲೇ ಇರಲಿ. ನೀವು ಯೂಟಿಲೈಸೇಷನ್ ಮಾಡೋದು ಬಿಟ್ಟು ಡಿಸ್ಕಾರ್ಡೇಷನ್ ಜಾಸ್ತಿ ಮಾಡ್ತಾಯಿದ್ದೀರ. ಆದಷ್ಟು ಡಿಸ್ಕಾರ್ಡ್ ಮಾಡ್ತಾ ಇರೋದಕ್ಕೆ ಇದೇನು ಮಾಡ್ತಾ ಇದ್ದಿದೆ, ಇಟ್ ಈಸ್ ಜನರೇಟಿಂಗ್ ಲಾಟ್ ಆಫ್ ವೇಸ್ಟ್ ಜನ್ರೇಟ್ ಮಾಡ್ತಿದೆ. ಸೊ ಈಗ ಡಿಸ್ಕಾರ್ಡ್ ಮಾಡೋಷ್ಟು ಬೇಕಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾರ್ಮಲಾಗಿ ನಮಗೆ ಇದು ಕಿಚನ್ ವೇರಲ್ಲಿ ಜಾಸ್ತಿ ಬ್ಲ್ಯಾಕ್ ಪ್ಲಾಸ್ಟಿಕ್ ಬರುತ್ತೆ. ಸೊ ಇದನ್ನು ಡಿಸ್ಕಾರ್ಡ್ ಮಾಡಿದಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಹೆಲ್ತ್ ಪ್ರಾಬ್ಲಮ್ಸು ಜಾಸ್ತಿ ಆಗ್ತದೆ ಇದರಿಂದ. ಓಕೆನಾ. ಸೊ ಬ್ಲ್ಯಾಕ್ ಪ್ಲಾಸ್ಟಿಕ್ಕು ಯು ಕ್ಯಾನ್ ಸಿ ದಿಸ್ ಮೇಜರ್ಲಿ ಎಲೆಕ್ಟ್ರಾನಿಕ್ ವೇಸ್ಟು ಮತ್ತು ಕುಕ್ವೇರಲ್ಲಿ. ಇವೆಲ್ಲ ಶಾರ್ಟ್ ಲ್ಯೂಡ್ ಪೊಲ್ಯೂಟೆಂಟ್ಸ್ ಕೆಳಗಡೆ ಬರುತ್ತೆ. ಸೊ ದೇ ಆರ್ ಡೇಂಜರಸ್ ಆ್ಯಂಡ್ ಎನ್ವೈರ್ಮೆಂಟಲಿ ಹಜಾರ್ಡಸ್. ಓಕೆನಾ.
ನೆಕ್ಸ್ಟ್. ಸೊ ಯಾರಾದರೂ ಐಡೆಂಟಿಫೈ ಮಾಡ್ತೀರಾ ವಾಟ್ ಈಸ್ ದಿಸ್? ಇಟ್ಸ್ ಎ ಚಿಪ್. ಓಹ್, ಮೆಜೋರಾನ 1. ಇಟ್ಸ್ ಎ ಚಿಪ್. ಯಾರು ಮಾಡ್ತಾ ಇರೋದು? ಮೈಕ್ರೋಸಾಫ್ಟ್ ಅವರು. ಸೊ ನೆಕ್ಸ್ಟ್ ಟಾಪಿಕ್ ಇಸ್ Majorana 1. Who is coming out with this? It is Microsoft Majorana 1. So ಏನಿದು Majorana 1? What is it? Why is it in news? Why are we thinking about it? Ira ma'am, good evening. Welcome to Acharyaias. Majorana 1 aims to bring quantum computing closer to real-world application. Quantum computing closer to real-world application by addressing key challenges in the field. Reduced error rates, utilizes properties of Majorana fermions to improve the fault tolerance and make computation more stable and reliable. 20 years in the making, the chip has been developed for nearly 2 decades. 20 ವರ್ಷದಿಂದ ಈ ಚಿಪ್ನ ಮಾಡ್ತಿದ್ದೀವಿ. Arya ma'am, good evening. Welcome to Acharya IAS. Potential application, it is expected to revolutionize fields such as medicine, chemistry, cryptography, aerospace by solving complex problems beyond capabilities of classical computers. So classical computers in the beyond agi we will be sorting out this components. So idu Majorana 1. Challenges in quantum computing. Traditional qubit suffers from instability, high error rates. Majorana 1 chip seeks to overcome this. Okay na? Majorana 1 idನ್ನ overcome ಮಾಡುತ್ತೆ. Next, competition with tech giant. Rivals for Majorana 1 are Google, such as Google, IBM also made still quantum computing, but Microsoft claims its approach offers a superior fault tolerance. So ilvargu best quantum computing ಬಂದ್ಬಿಟ್ಟಿರೋ Majorana 1 ಅಲ್ಲೇ ಇದೆ. So this is the best available one. Even though Google ಅವ್ರದ್ದಿದೆ ಮತ್ತು ಇವ್ರದ್ದೆಲ್ಲ ಇದೆ, ಬಟ್ ಅದರಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಬೆಸ್ಟ್ ಕ್ವಾಂಟಮ್ ಚಿಪ್ ಇಸ್ Majorana 1. Google also has it, or other things are also had it. But which is the best? Number 1 quantum computing one is Majorana 1. Okay na? Clear? So ಇದು ಬೈನರಿ ಆಪ್ರೇಷನ್ಸ್ ಮೇಲೆ ಡೆವಲಪ್ ಆಗುತ್ತೆ. 0 and 1. ಬೈನರಿ ಇಸ್ ನಮ್ಗೆ ಗೊತ್ತಿರೋ ಥರ 0 and 1. ಇದು ಎರರ್ ರೆಸಿಸ್ಟೆನ್ಸು. ಸೊ ಅಂದರೆ ಕ್ವಾಂಟಮ್ ಕಂಪ್ಯೂಟಿಂಗಲ್ಲಿ ಎರರ್ಸ್ನ ಕಂಪ್ಲೀಟ್ಲಿ ಏನು ಮಾಡುತ್ತೆ, ಇಟ್ ವಿಲ್ ಸ್ಟಾಪ್. ಕ್ವಾಂಟಮ್ ಕಂಪ್ಯೂಟಿಂಗರಲ್ಲಿ ಎರರ್ಸು ಇಲ್ಲದೆ ಇರೋ ಥರ ನೋಡ್ಕೊಳ್ಳುತ್ತೆ. ಕ್ಲಿಯರಾ? ಸೊ ದಿಸ್ ಈಸ್ ಚಿಪ್ ಕಾಲ್ಡ್ ಮೈಕ್ರೋಸಾಫ್ಟ್ Majorana 1. Next, Sudan Virus Disease. Sudan Virus Disease. So Sudan Virus Disease ಯಾವುದಿದ್ದು? ಸೊ ವೈ ಇಟ್ ಈಸ್ ಇನ್ ನ್ಯೂಸ್? ಇಟ್ ಈಸ್ ಇದ್ರದ್ದು ಸೇಮ್ ಫ್ಯಾಮ್ಲಿಗೆ ಸೇರಿರುವಂಥ ಇನ್ನೊಂದು ಡಿಸೀಸ್ ಇದೆ. ಸುದಾನ್ ವೈರಸ್ ಡಿಸೀಸ್ಗೆ ಸೇರಿರುವಂಥ ಸೇಮ್ ಫ್ಯಾಮ್ಲಿಗೆ ಸೇರಿರುವಂಥ ಡಿಸೀಸು. ಸೊ ಇಟ್ ಈಸ್ ಎಬೋಲಾ ವೈರಸ್ ಫ್ಯಾಮ್ಲಿಗೆ ಸೇರುತ್ತೆ. ಈ ಸುದಾನ್ ವೈರಸ್ ಡಿಸೀಸ್ ಕಾಸ್ಡ್ ಬೈ ಆರ್ಥೋ ಎಬೋಲಾ ವೈರಸ್ ಜೀನಸ್, a family of Ebola virus. Sudan virusu, it is a ಆರ್ಥೋ ಎಬೋಲಾ ವೈರಸ್ ಜೀನಸ್ ಇಂದ ಸೇರ್ಪಟ್ಟಿರುತ್ತೆ. ಇದು ಎಬೋಲಾ ವೈರಸ್ಗೆ ಸಂಬಂಧಿಸಿರುವಂಥ ಒಂದು ಕಾನ್ಸೆಪ್ಟ್ ಅಥವಾ ವೈರಸ್ಗೆ ಸೇರಿರುವಂಥ ಒಂದು ಫ್ಯಾಮ್ಲಿಗೆ ಸೇರಿರುವಂಥ ಒಂದು ವೈರಸ್ ಇದು. ಸೊ ಸುದಾನ್ ವೈರಸ್ ಡಿಸೀಸ್ ಬಂದರೆ ಫೀವರ್ ಇರುತ್ತೆ, ಮಸಲ್ ಏಕ್ಸು,
ಫೆಟಿಗು, ಡಯೇರಿಯಾ, ವಾಮಿಟಿಂಗು ಆ್ಯಂಡ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಆಗುತ್ತೆ. ವಿಲ್ ಹ್ಯಾವ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಬ್ಲೀಡಿಂಗ್. Symptoms resemble Ebola virus diseases. Sudan virus causes severe hemorrhage, fever and high fatality rate. ಅಂದರೆ ತುಂಬ ಸಾವುಗಳು ನಡೆಯುತ್ತೆ. ಸೊ we'll have lot of fatality because of the Sudan virus. Transmission spreads direct contact with blood, bodily fluids, contaminated materials ಇಂದ ಇದು ಸ್ಪ್ರೆಡ್ ಆಗುತ್ತೆ. ಹೆಲ್ತ್ ಕೇರ್ ಸೆಟ್ಟಿಂಗ್ಸ್ ವಿತ್ ಪುವರ್ ಇನ್ಫೆಕ್ಷನ್ ಕಂಟ್ರೋಲ್ ಆ್ಯಂಡ್ ಹೈ ರಿಸ್ಕ್ ಏರಿಯಾಸು. ಎಲ್ಲಿ ಹೆಲ್ತ್ ಕೇರಲ್ಲಿ ಪುವರ್ ಆ್ಯಂಡ್ ಹೈ ರಿಸ್ಕ್ ಏರಿಯಾಸ್ ಇರುತ್ತೆ ಅಲ್ಲಿ ಕೂಡ ಇದು ಡೇಂಜರಸ್ ಆಗಿ ಸ್ಪ್ರೆಡ್ ಆಗುತ್ತೆ. ಇಟ್ ಈಸ್ ಡಯಾಗ್ನೈಸ್ಡ್ ಬೈ ಲ್ಯಾಬೊರೇಟರಿ ಟೆಸ್ಟಿಂಗ್. PCR ಟೆಸ್ಟ್ ಮಾಡಬೇಕು ಅಥವಾ ಆ್ಯಂಟಿಜೆನ್ ಡಿಟೆಕ್ಟೆನ್ ಟೆಸ್ಟ್. COVID-19ಗೂ ಇದೇ ಮಾಡ್ತಿದ್ವಾ ಅಲ್ವಾ? ಸೊ ನೆಕ್ಸ್ಟು, ಅರ್ಲಿ ಐಸೋಲೇಷನ್ ಇಸ್ ಕ್ರಿಟಿಕಲ್ ಈವನ್ ಬಿಫೋರ್ ಕನ್ಫರ್ಮೇಷನ್. ಸೊ ಕನ್ಫರ್ಮೇಷನ್ ಆಗೋದಕ್ಕಿಂತ ಮುಂಚೆನೇ ನಾವು ಇದನ್ನು ಆದಷ್ಟು ಬೇಗ ಐಸೋಲೇಷನ್ ಮಾಡಿದ್ರೆ ದ ಸ್ಪ್ರೆಡ್ನ ನಾವು ಕಮ್ಮಿ ಮಾಡ್ಬೋದು. ವಿ ಕ್ಯಾನ್ ರೆಡ್ಯೂಸ್ ದ ಸ್ಪ್ರೆಡ್. ಸೊ ಇದಕ್ಕೆ ಫಸ್ಟು ನಾವು ಐಡೆಂಟಿಫೈ ಮಾಡಿದ್ದು ಸುದಾನಲ್ಲಿ. ವಿ ಐಡೆಂಟಿಫೈಡ್ ದಟ್ ಫಸ್ಟ್ ಇನ್ ಸುದಾನ್ ಇನ್ 1976 ಜೂನಲ್ಲಿ ಐಡೆಂಟಿಫೈ ಮಾಡ್ತೀವಿ. ಅದಕ್ಕೆ ಇದನ್ನು ನಾವು ಸುದಾನ್ ವೈರಸ್ ಅಂತಲೇ ಹೇಳೋದು. ಸೊ ವೆರಿ ಡೇಂಜರಸ್, ಯಾಕೆಂದರೆ ಹೈ ಫೇಟಾಲಿಟಿ ಅಂದರೆ ಡೆತ್ ರೇಟ್ಸ್ ಆರ್ ಹೈ ಬಿಕಾಸ್ ಆಫ್ ದಿಸ್. ಸೊ ಟ್ರೀಟ್ಮೆಂಟ್ಸ್ ಆ್ಯಂಡ್ ವ್ಯಾಕ್ಸಿನ್ಸ್. No specific vaccines or antiviral treatments is approved for Sudan virus. WHO ಇಂದ ಇಲ್ಲಿವರೆಗೂ ಯಾವುದು ಅಪ್ರೂವ್ಡ್ ಟ್ರೀಟ್ಮೆಂಟು ವ್ಯಾಕ್ಸಿನ್ಸ್ ಇಲ್ಲ. ಸೊ phase 1 ವ್ಯಾಕ್ಸಿನ್ ಟ್ರಯಲ್ಸ್ ಅಂಡರ್ವೇ ಇದೆ. ದಟ್ಸ್ ದ ರೀಸನ್ ಇಟ್ ಈಸ್ ಇನ್ ನ್ಯೂಸ್. ಸೊ ಸಪೋರ್ಟಿವ್ ಕೇರ್ ಕೊಡ್ಬೋದಷ್ಟೇ. ಅಂದರೆ ಸಿಮ್ಟಮ್ಸ್ಗೆ ಫ್ಲೂಯಿಡ್ ರಿಪ್ಲೇಸ್ಮೆಂಟು, ಫೀವರ್ ಮ್ಯಾನೇಜ್ಮೆಂಟು, ಪೇಯ್ನ್ ರಿಲೀಫು, ಟ್ರೀಟ್ಮೆಂಟ್ ಆಫ್ ಕೋ-ಇನ್ಫೆಕ್ಷನ್ಸ್ನ ಮಾಡ್ಬೋದಷ್ಟೇ. ಅದರ್ವೈಸ್ ವಿ ಡೋಂಟ್ ಹ್ಯಾವ್ ಪ್ರಾಪರ್ ವ್ಯಾಕ್ಸಿನ್ಸ್ ಇಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು, ನಮ್ಮ ಇಮ್ಯುನಿಟಿನೇ ಇದನ್ನು ಓನ್ಲಿ ಆರ್ ಇಮ್ಯುನಿಟಿ ಓನ್ಲಿ ಕ್ಯಾನ್ ವಿನ್ ಓವರ್ ಇಟ್. ಸೊ ದೇರ್ ಇಸ್ ನೋ ಓವರ್ ದ ಕೌಂಟರ್ ಮೆಡಿಸಿನ್ಸು ಫಾರ್ ದ ಎಬೋಲಾ ಅಂತಿಲ್ಲ, ಫಾರ್ ದ ಸುದಾನ್ ವೈರಸ್ ಅಂತಿಲ್ಲ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ಸ್ ಮಾತ್ರ ಮಾಡ್ಬೋದು. ಓಕೆನಾ? ಎಕ್ಸ್ಪೆರಿಮೆಂಟಲ್ ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ ಆನ್ ಮೊನೊಕ್ಲೋನಲ್ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ಸ್ ಆರ್ ಅಂಡರ್ ಡೆವಲಪ್ಮೆಂಟು. ಸೊ ವ್ಯಾಕ್ಸಿನ್ಸ್ ಆರ್ ಆಲ್ಮೋಸ್ಟ್ ಗೆಟಿಂಗ್ ಅಪ್ರೂವಲ್. ಇದು ಬಂತು ಅಂದರೆ ಸೊ ಔಟ್ಬ್ರೇಕ್ ಈಸ್ ಡೇಂಜರಸ್ ಅಂತ ಹೇಳ್ತಿದ್ದಾರೆ. ಇಟ್ ಕ್ಯಾನ್ ಬಿ ವೆರಿ ಡೇಂಜರಸ್ ಔಟ್ಬ್ರೇಕು. ಕ್ಲಿಯರ್? ಸೊ ನಾರ್ಮಲಿ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತಾ ಇದು ನೆಕ್ಸ್ಟ್ ಒನ್ನು. ಅಂಡರ್ಸ್ಟುಡ್ ಸುದಾನ್ ವೈರಸ್. ಸುದಾನ್ ವೈರಸ್ ಅರ್ಥ ಆಯಿತು. ನೆಕ್ಸ್ಟ್ ಒನ್ ಹೋಗೋಣ. ಬ್ರೂಸಿಲೋಸಿಸ್. ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು. ಬ್ರೂಸಿಲೋಸಿಸ್ ಇಸ್ ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು caused by various Brucella species in the. Brucellosis is a bacterial infection caused by a bacteria called Brucella. So it is primarily affecting livestock. So ಇದು zoonotic. This is a zoonotic disease. ಏನು zoonotic diseases ಅಂದ್ರೆ those diseases which are caused by ಅನಿಮಲ್ಸಿಂದ ಹ್ಯೂಮನ್ಸ್ ಬರೋವಂಥ ಡಿಸೀಸಸ್ನ ನಾವು ಝೂನೋಟಿಕ್ ಡಿಸೀಸ್ ಅಂತೀವಿ. ಸೊ ಎನಿಬಡಿ ಕೆಲವು ಝೂನೋಟಿಕ್ ಡಿಸೀಸಸ್ ಹೇಳ್ತೀರಾ? ಯಾರು ಹೇಳ್ತೀರಾ? ಕೆಲವು ಝೂನೋಟಿಕ್ ಡಿಸೀಸಸ್ ವಿಚ್ ಸ್ಪ್ರೆಡ್ ಫ್ರಮ್ ಕ್ಯಾಟಲ್ ಟು ಹ್ಯೂಮನ್ಸ್. ರೇಬೀಸು ಅಲ್ವಾ? ಮತ್ತು ಬ್ಯಾಟಿಂದ ಬಂದಿರೋ COVID-19 ಕೂಡ ಝೂನೋಟಿಕ್ ಡಿಸೀಸಸ್ ಕೆಳಗಡೆನೇ ಬರುತ್ತಾ? ಹೌದು.
ಮತ್ತು ಬ್ರೂಸೆಲೋಸಿಸು, ಜೋನೋಸಿಸ್, ಎಬೋಲಾ, ಸುದಾನ್ ವೈರಸ್ಸು ಅಲ್ವಾ. ಇದ್ರ ಕೆಳಗಡೆ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಎಷ್ಟು ಜನಕ್ಕೆ ಗೊತ್ತಿದೆ? ಟೆರರಿಸಮ್ ಅಂತ ಡಿಸೀಸಸ್ ಅಂತೀವಿ. ಟೆರರಿಸಮ್ ಡಿಸೀಸಸ್. ಸೊ ಯಾರು ಕೇಳಿದ್ದೀರಾ ಟೆರರಿಸಮ್ ಡಿಸೀಸಸ್ಸು? ಸೊ ಟೆರರಿಸಮ್ ಡಿಸೀಸಸ್ ಕೆಳಗಡೆ ಆಂಥ್ರಾಕ್ಸು, ಪ್ಲೇಗು, ಬ್ರೂಸಿಲೋಸಿಸ್, ಕ್ಯೂ ಫೀವರ್. ಸೊ ಇವೆಲ್ಲ ಟೆರರಿಸಮ್ ಕೆಳಗಡೆ ಬರೋವಂಥ ಡಿಸೀಸಸ್ಸು. ಏನಿದು ಟೆರರಿಸಮ್ ಕೆಳಗಡೆ ಬರೋ ಡಿಸೀಸಸ್ ಅಂದರೆ, ಥ್ರೂ ಈ ಡಿಸೀಸಸ್ನ ಒಂದು ಕಂಟ್ರಿ ಮೇಲೆ ಹಾಕಿ, ಒಂದು ಝೀಕನ್ನು ಹೇಳ್ಬೋದು, ಈ ಡಿಸೀಸಸ್ನ ಒಂದು ಕಂಟ್ರಿ ಮೇಲೆ ಹಾಕಿ ವಿ ಕ್ಯಾನ್ ಮೇಕ್ ದಟ್ ಕಂಟ್ರಿ ಅಫೆಕ್ಟೆಡ್ ಬೈ ಡಿಸೀಸಸ್ಸು. ಸೊ ಅದರಲ್ಲಿ ಆಂಥ್ರಾಕ್ಸು, ಪ್ಲೇಗ್ಸು, ಬ್ರೂಸೆಲೋಸಿಸ್ಸು, ಕ್ಯೂ ಫೀವರು. ಬಯೋಲಾಜಿಕಲ್ ಥಿಂಗ್ಸ್ ಯೂಸ್ ಮಾಡ್ಕೊಂಡು ಮಾಡೋದು, ಹೌದು. ಸೊ ಆಂಥ್ರಾಕ್ಸು ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದಲ್ವ, ಟೆರರಿಸಮ್ ಕೆಳಗಡೆ. ಹಂಟಾ ವೈರಸ್, ರಿಯಾ ಮ್ಯಾಮ್ ಕರೆಕ್ಟ್ ಇದೆ. ಮತ್ತು ಬಯೋಲಾಜಿಕಲ್ ಥಿಂಗ್ಸ್ ಯೂಸ್ ಮಾಡೋದು, H1N1, KFD, ಕಾಸ್ನೂರ್ ಡಿಸೀಸು ಈಗ ನ್ಯೂಸಲ್ಲಿದೆನಾ ಅಲ್ವಾ, ಅದು ಕೂಡ ನ್ಯೂಸಲ್ಲಿದೆ. ಸೊ ಲೈಫ್ ಸ್ಟಾಕ್ಸು, ಕ್ಯಾಟಲ್ಲು, ಸ್ವೈನು, ಗೋಟು, ಶೀಪು, ಡಾಗ್ಸಿಂದ ಸ್ಪ್ರೆಡ್ ಆಗುತ್ತೆ. Humans get affected through direct contact with infected animals, consuming contaminated animal products, inhaling airborne bacteria. Anthrax is airborne bacteria inhaler ಇಂದ ಬರುತ್ತೆ. ಮತ್ತು ಮೋಸ್ಟ್ ಕಾಮನ್ ಟ್ರಾನ್ಸ್ಮಿಷನ್ ಇಸ್ ಅನ್ಪಾಶ್ಚರೈಸ್ಡ್ ಮಿಲ್ಕಿಂದ ಅಥವಾ ಚೀಸು. ಪಾಶ್ಚರೈಸ್ ಮಿಲ್ಕು ಅಥವಾ ಚೀಸಿಂದ ಈ ಬ್ರೂಸೆಲಸ್ ಬರುತ್ತೆ. ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಈಸ್ ವೆರಿ ರೇರ್. ಇದು ಕ್ಯಾಟಲ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಜಾಸ್ತಿ ಇದೆ, ಹ್ಯೂಮನ್ ಟು ಹ್ಯೂಮನ್ ರೇರ್ ಇದೆ. ಸೊ KFD ಶಿವಮೊಗ್ಗದ ಬರುತ್ತೆ 1952-7 ಅಂತನಾ, ಇಯರ್ ಗೊತ್ತಿಲ್ಲ ಐರಾ ಮ್ಯಾಮ್, ಬಟ್ KFD ಗೊತ್ತಿದೆ ಅಷ್ಟೆ. ಇಲ್ಲಿ ನೋಡೋಣ ಟ್ರಾನ್ಸ್ಮಿಷನ್ನು. So this is a virus, it attacks the cattle, from cattle. So touching breathing fluids or animal bloods which injuries, eating or drinking unpasteurized dairy products. ಎಷ್ಟು ಡೇಂಜರಸ್ ಅಲ್ವಾ ಅನ್ಪ್ಯಾಸ್ಚರೈಸ್ಡ್ ಡೈರಿ ಪ್ರಾಡಕ್ಟ್ಸ್ ಅನ್ನೋದು. ಬ್ರೀದಿಂಗ್ ಇನ್ ಬ್ಯಾಕ್ಟೀರಿಯಾ ಡ್ಯೂರಿಂಗ್ ಬುಚರಿ, eating raw meat, all these are the reasons for transmission to humans. Symptoms of brucellosis. Common symptoms include fever, weakness, weight loss, general discomfort. Malaise symptoms can be mild, often go undiagnosed. So incubation period ranges from 1 to 2 months, 1 week into 2 months, but typically lasts for 4 weeks. People working with animals are high risk. Farmers, butchers, hunters, veterinarians, laboratory persons. Exposure to infected blood, placenta, fetus, uterine secretions, increase likelihood of infections. ಅಂದರೆ ಬಾಡಿಲಿ ಫ್ಲೂಯಿಡ್ಸಿಂದ ಇದು ಇನ್ಫೆಕ್ಷನ್ಸ್ ಆಗುತ್ತೆ ಹ್ಯೂಮನ್ಸ್ಗೆ, ಅನಿಮಲ್ಸ್ ಬಾಡಿಲಿ ಫ್ಲೂಯಿಡ್ಸಿಂದ. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಬ್ರೂಸೆಲಸ್. ಪ್ರಿವೆನ್ಷನ್. ಸೊ ವಿ ಹ್ಯಾವ್ ಬ್ರೂಸೆಲಸ್ ವ್ಯಾಕ್ಸಿನೇಷನ್ ಇದೆ. ಇಮ್ಯುನೈಸಿಂಗ್ ಕ್ಯಾಟಲ್, ಗೋಟ್ಸ್ ಆ್ಯಂಡ್ ಶೀಪ್ ರೆಡ್ಯೂಸಸ್ ದ ಸ್ಪ್ರೆಡ್ಡು. ಹೌದು, ಇದು ಡಯಾಗ್ನೋಸಿಸ್ಸು ಕೂಡ ಕಷ್ಟ ಆಗುತ್ತೆ ಮಾಡೋದು. ಸೊ ಇಟ್ಸ್ ವೆರಿ ಟಫ್ ಟು ಡಯಾಗ್ನೋಸಿಸ್. ಮತ್ತು ಪಾಶ್ಚರೈಸೇಷನ್ ಆಫ್ ಮಿಲ್ಕು, ಡೈರೆಕ್ಟ್ ಕನ್ಸಂಪ್ಷನ್ ಆದಷ್ಟು ಕಮ್ಮಿ ಮಾಡಬೇಕು. ಪಬ್ಲಿಕ್ ಅವೇರ್ನೆಸ್, ಎಜುಕೇಷನಲ್ ಕ್ಯಾಂಪೇನ್ಸು ಜಾಸ್ತಿ ಮಾಡಬೇಕು.
ರೆಗ್ಯುಲೇಷನ್ ಆನ್ ಡೈರಿ ಸೇಲ್ಸ್ ಕೂಡ ಜಾಸ್ತಿ ಮಾಡಬೇಕು. ಓಕೆನಾ? ಸೊ ಏನಕ್ಕೆ ಇದು ನ್ಯೂಸ್ನಲ್ಲಿದೆ? ವೈ ಆರ್ ವಿ ಸ್ಟಡಿಂಗ್ ಅಬೌಟ್ ಇಟ್? ಒಂದು, ಇದು ನಮ್ಮ ಇಟ್ ವಾಸ್ ಮೆನ್ಷನ್ಡ್ ಇನ್ ಆರ್ ಎಕನಾಮಿಕ್ ಸರ್ವೆ. ಒಂದು. ಎರಡನೇದು, WHO has told Brucellosis human to human transmission ಕಮ್ಮಿ ಇದೆ. ಸೊ ಹೈಯೆಸ್ಟ್ ಟ್ರಾನ್ಸ್ಮಿಷನ್ ಆಫ್ Brucellosis we can see is more not from human to human, cattle to human ಇಂದ. ಸೊ ಇಟ್ಸ್ ಈಸಿ ಟು ಪ್ರಿವೆಂಟ್ ಇಟ್ ಅಂತ ಹೇಳ್ತಿದ್ದಾರೆ. ಸೊ ವ್ಯಾಕ್ಸಿನೇಷನ್ ಮಾಡಬೇಕು. ಸೊ ಅದೇ ಥರ ನಮ್ಮ ಎಕನಾಮಿಕ್ ಸರ್ವೆನೂ ಏನು ಹೇಳ್ತಿದೆ, ಟು ಕಮ್ ಔಟ್ ವಿತ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಫಾರ್ ಬ್ರೂಸೆಲ್ಲಿಸ್ ಎರಾಡಿಕೇಷನ್ ಮಾಡಬೇಕು ಅಂತಲೂ ಹೇಳ್ತಿದೆ. ಸೊ ಆಲ್ ದೀಸ್ ಥಿಂಗ್ಸ್ ಮೇಕ್ಸ್ ಇಟ್ ಅನ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಕಾಂಪೊನೆಂಟ್ ಅಷ್ಟೇ. ಓಕೆ ಅಲ್ವಾ? ನೆಕ್ಸ್ಟು, ಗರ್ಭಿಣಿ ದೃಷ್ಟಿ. Garbh-INI-Drishti. Garbh-INI-Drishti. So what is this Garbh-INi-Drishti? So it's a digital platform. ಏನು ಮಾಡುತ್ತೆ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್? ವಾಟ್ ಡಸ್ ದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಡು? ಸ್ಟೋರ್ಸ್, ಶೇರ್ಸ್ important health data collected over 12,000 pregnant women's, newborns, postpartum mothers ಇಂದ. ಸೊ ಇವರಿಂದ ಡೇಟಾ ಕಲೆಕ್ಷನ್ ಮಾಡಿ ನಾವು ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ. ಅದು Garbh-INi-Drishti. It is one of the largest maternal and child health databases in South Asia. ಸೌತ್ ಏಷ್ಯಾದಲ್ಲೇ ಅತಿ ಹೆಚ್ಚಿನ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಡೇಟಾಬೇಸ್ ಇರೋದು ಗರ್ಭಿಣಿ ದೃಷ್ಟಿ. ಸೊ ಇಟ್ಸ್ ಎ ಬಿಗ್ಗೆಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಇನ್ ಸೌತ್ ಏಷ್ಯಾ. ಪ್ರೊವೈಡ್ಸ್ ಫಾರ್ ಕ್ಲಿನಿಕಲ್ ಡೇಟಾಸು, ಮೆಡಿಕಲ್ ಇಮೇಜಸ್ಸು, ಬಯೋಸ್ಪೆಸಿಮೆನ್ಸ್ ಫಾರ್ ರಿಸರ್ಚರ್ಸು. ಸೊ ಇದರಲ್ಲಿ ಇರುವಂಥ ಡೇಟಾಯಿಂದ ನಾವು ಏನು ಮಾಡ್ಬೋದು, ಮೆಡಿಕಲ್ ಇಮೇಜಸ್ನ ಕ್ರಿಯೇಟ್ ಮಾಡಿಕೊಂಡು ವಿ ಕ್ಯಾನ್ ಗೋ ಫಾರ್ ಬಯೋಸ್ಪೆಸಿಮೆನ್ಸು, ರಿಸರ್ಚ್ಗೆಲ್ಲ ಯೂಸ್ ಆಗೋ ಥರ ನೋಡ್ಕೋಬೋದು. ಇಟ್ ಹೆಲ್ಪ್ಸ್ ಸೈಂಟಿಸ್ಟ್ಸ್ ಆ್ಯಂಡ್ ಡಾಕ್ಟರ್ಸ್ ಟು ಸ್ಟಡಿ ಪ್ರೆಗ್ನೆನ್ಸಿ, ನ್ಯೂಬಾರ್ನ್ ಹೆಲ್ತ್, ಪೋಸ್ಟ್ ಪಾರ್ಟಮ್ ಕೇರ್. ಸೊ ಇವಕ್ಕೆ ಬೇಕಾಗಿರೋ ಅಂಥ ಲೆಟ್ ಇಟ್ ಬಿ ಏನಂತ ಹೇಳ್ಬೋದು, ಡಿಸೀಸಸ್ ಏನೇನು ಬರ್ಬೋದು, ಅಥವಾ ಇವಕ್ಕೆ ಬೇಕಾಗಿರೋಂಥ ಡೆವಲಪ್ಮೆಂಟ್ಸ್ ಏನೇನು ಮಾಡ್ಬೋದು, ಅದನ್ನೆಲ್ಲ ಈ ಒಂದು ಸ್ಟೇಟ್ ಆಫ್ ದ ಆರ್ಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಕೆಳಗಡೆ ನಾವು ಇಟ್ಕೊಂಡಿದ್ದೀವಿ. ಇಟ್ಸ್ ಎ ಡ್ಯಾಶ್ ಬೋರ್ಡ್. ಓಕೆನಾ? ಇಟ್ಸ್ ಎ ಡ್ಯಾಶ್ ಬೋರ್ಡ್. ಸೊ ಇದರಿಂದ ತುಂಬ ರಿಸರ್ಚರ್ಸ್ಗೆ ಯೂಸ್ ಆಗುತ್ತೆ. ಸೊ ಇದರಿಂದ ನಾಳೆ ಬೇರೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಬಂತು ಅಂದರೆ ಅದನ್ನು ಕೂಡ ನಾವು ವಿ ಕ್ಯಾನ್ ಟೇಕ್ ಕೇರ್ ಆಫ್ ದ್ಯಾಟ್. ಸೊ ಇಟ್ ಸಪೋರ್ಟ್ಸ್ ರಿಸರ್ಚರ್ಸ್ ಆನ್ ಮೆಟರ್ನಲ್ ನಿಯೋನೇಟಲ್ ಹೆಲ್ತು. ನೆನ್ನೆ ನಿಯೋನೇಟಲ್ ಸೆಪ್ಸಿಸ್ ಬಗ್ಗೆ ತಿಳ್ಕೊಂಡಿದ್ವಿ. ಬರ್ತ್ ಕಾಂಪ್ಲಿಕೇಶನ್ಸು, ಇಂಪ್ರೂವ್ ಹೆಲ್ತ್ ಕೇರು, ಅಂದರೆ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಟೈಮಲ್ಲಿ ಬರ್ತ್ ಕಾಂಪ್ಲಿಕೇಶನ್ ಏನೇನು ಬರ್ಬೋದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. ಇಟ್ ಎನ್ಕರೇಜಸ್ ಕೊಲಾಬ್ರೇಷನ್ಸ್ ಬಿಟ್ವೀನ್ ಹಾಸ್ಪಿಟಲ್ಸ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ for medical solutions. So better solutions for pregnancy, newborn and postpartum mothers ge ee Garbh-INI Drishti will give an amazing outcome. So idu ferret research facility adar kelgade baratte. Enidu, what is this ferret research facility? So under ferret research facility only we have Garbh-INI, high-tech laboratory designed for studying infections and non-communicable diseases. Ferrets are biologically similar to humans in their response to respiratory diseases, making them vaccine testing disease research use ಮಾಡ್ಕೋಬೋದು. ಇದು ಪೆಂಡಮಿಕ್ ಪ್ರಿಪೇರ್ಡ್ನೆಸ್ಸು, ವ್ಯಾಕ್ಸಿನ್ ಡೆವಲಪ್ಮೆಂಟು, ಥಿಯೋರಪೆಟಿಕ್ ಟೆಸ್ಟಿಂಗು, ಇದ್ರ ಕೆಳಗಡೆ ಈ ಫೆರೆಟ್ ರಿಸರ್ಚ್ ಫೆಸಿಲಿಟಿ ವಿಲ್ ಸಪೋರ್ಟ್ ಆಲ್ ಆಫ್ ದಮ್. ನಾಳೆ ಬೇರೆ ಪೆಂಡಮಿಕ್ ಬಂದರೆ
ಅದಕ್ಕೆಲ್ಲ ಯೂಟಿಲೈಸ್ ಮಾಡ್ಕೋಬೋದು ಈ ಫೆರೆಟ್ ರಿಸರ್ಚ್. The facility will support pandemic vaccine development, therapeutic testing. It follows strict biosafety and research standards, ensuring safety to scientists and research subjects. So, ಇದು ಫೆರೆಟ್ ರಿಸರ್ಚ್ ಫೆಸಿಲಿಟಿ ಅನ್ನೋದು ಇಟ್ ವಿಲ್ ಹೆಲ್ಪ್ ದ ಬೆಟರ್ಮೆಂಟ್ ಆಫ್ ದ ಸೈಂಟಿಸ್ಟ್ ಆ್ಯಂಡ್ ರಿಸರ್ಚ್ ಕಮ್ಯುನಿಟಿ. ಓಕೆನಾ? ಸೊ ಇವೆಲ್ಲ ಈಗ ಗರ್ಭಿಣಿ ಬಂದುಬಿಟ್ಟು ಅಟಲ್ ಜನ್ ಔಷಧಿ ಬಯೋಟೆಕ್ ಮಿಷನ್ ಕೆಳಗಡೆ ಬರುತ್ತೆ. ಅಟಲ್ ಇದು ಹೋಮ್ವರ್ಕ್ ಥರ ನೋಡ್ಕೊಳ್ಳಿ. ಜನ್ ಔಷಧಿ ಬಯೋಟೆಕ್ ಮಿಷನ್ ಅದ್ರ ಕೆಳಗಡೆ ಬರುತ್ತೆ. ಅದ್ರ ಜೊತೆಗೆ ಉನ್ನತಿ ಏನಿದು ಉನ್ನತಿ ಅಂದರೆ ಅಂಡರ್ಟೇಕಿಂಗ್ ನ್ಯಾಷನಲ್ ರಿಲಿವೆಂಟ್ ಟೆಕ್ನಾಲಜಿ ಇನೋವೇಷನ್. ಉನ್ನತಿ ಅಂತ. ಸೊ ಅಂಡರ್ಟೇಕಿಂಗ್ ನ್ಯಾಷನಲಿ ರಿಲೆವೆಂಟ್ ಟೆಕ್ನಾಲಜಿ ಇನೋವೇಷನ್ಸು. ಸೊ ಇದು ಉನ್ನತಿ ಬಗ್ಗೆ. ಮತ್ತು ವಿ ಹ್ಯಾವ್ ದಿಸ್ ಆಲ್ಸೋ, ರಿಮೆಂಬರ್ THI. What is this THI? Translational Health Science and Technology Institute. ಇದೆಲ್ಲಿ ಬರುತ್ತೆ? ಫರೀದಾಬಾದ್ ಬರುತ್ತೆ. ಟ್ರಿಸ್ಟಿ ಇನ್ಸ್ಟಿಟ್ಯೂಟು, ಟ್ರಾನ್ಸ್ಲೇಷನಲ್ ಹೆಲ್ತ್ ಸೈನ್ಸ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ ಇನ್ ಫರೀದಾಬಾದ್. ಸೊ ಇವೆಲ್ಲ ಇದ್ರ ಜೊತೆ ಗರ್ಭಿಣಿ ದೃಷ್ಟಿಗೆ ರಿಲೇಟೆಡ್ ಟರ್ಮಿನಾಲಜೀಸು ತಿಳ್ಕೊಂಡಿರಿ. ಕ್ಲಿಯರಾ? ದೀಸ್ ಆರ್ ಪಾರ್ಟ್ ಆಫ್ ಯುವರ್ ಹೋಮ್ವರ್ಕ್. ಇದ್ರ ಬಗ್ಗೆ ತಿಳ್ಕೊಬೇಕು. ಸೊ ಬೇಗ ರಿವಿಷನ್ ಮಾಡೋಣ. ಸೊ ಬ್ಲ್ಯಾಕ್ ಪ್ಲಾಸ್ಟಿಕ್ಕು. ಸೊ ವೈ ಇಟ್ ಈಸ್ ಇನ್ ನ್ಯೂಸು. ಸೊ ನಾಟ್ ಟು ಡಿಸ್ಕಾರ್ಡ್ ಸಡನ್ discarding of black plastic items into environment will create lot of problems ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಪ್ಲಾಸ್ಟಿಕ್ನ ಇದನ್ನ ನಾವು ಜಾಸ್ತಿ ಕಿಚನ್ ವೇರ್, ಎಲೆಕ್ಟ್ರಾನಿಕ್ ವೇರಲ್ಲಿ ಯೂಸ್ ಮಾಡ್ತೀವಿ. ಅದಾದಮೇಲೆ ವಿ ಹ್ಯಾವ್ ಮೈಕ್ರೋಸಾಫ್ಟ್ದು, ವಿ ಹ್ಯಾವ್ Majorana 1. It's a chip, quantum computing chip to reduce the faults. So Sudan Virus Disease, so it's a part of Ebola disease. Brucellosis ಇದು ಏನಕ್ಕೆ ನ್ಯೂಸಲ್ಲಿದೆ ಅಂದರೆ ಬಿಕಾಸ್ ಆಫ್ ಎಕನಾಮಿಕ್ ಸರ್ವೆ WHO has told that it is very rare that human to human ಸ್ಪ್ರೆಡ್ ಆಗೋದು ಕಮ್ಮಿ ಇದರಲ್ಲಿ ಅಂತ ಹೇಳ್ತಿರೋದಕ್ಕೆ. ಸೊ ಎಕ್ಸ್ಟ್ರೀಮ್ಲಿ ರೇರ್ ಆಗಿರೋದಕ್ಕೆ. ಇಟ್ ಈಸ್ ಝೂನೋಟಿಕ್ ಡಿಸೀಸಸ್ಸು. ಇಟ್ ಈಸ್ ಆಲ್ಸೋ ಟೆರರಿಸಮ್ ಡಿಸೀಸಸ್ಸು. ಆಂಟ್ರಾಕ್ಸು, ಪ್ಲೇಗು, ಬ್ರೂಸಿಲ್ಲಸ್ಸು, ಕ್ಯೂ ಫೀವರು ಇವೆಲ್ಲ ಬಯೋಟೆರರಿಸಮ್ ಡಿಸೀಸಸ್ಸು. ಸೊ Garbh-INi-Drishti, it's a dashboard platform utilized for researchers and scientists to understand better pregnant women, newborn and postpartum mothers ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅವ್ರಿಗೆ ಬರುವಂಥ ಡಿಸೀಸಸ್ಸು. ಕ್ಲಿಯರಾ? ಸೊ ದೀಸ್ ಆರ್ ದ ಟುಡೇಸ್ ಕರೆಂಟ್ ಅಫೇರ್ಸು. ಮತ್ತು ನಾಳೆ ಕರೆಂಟ್ ಅಫೇರ್ಸಲ್ಲಿ ಸ್ವಲ್ಪ ನೋಡ್ಕೊಳ್ಳೋಣ. ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ. ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್. ಐ ನೋ ಯು ಪೀಪಲ್ ವಿಲ್ ಡೆಫಿನೆಟ್ಲಿ ಕ್ಲಿಯರ್. ಈ ಸತಿ ಕ್ಲಿಯರ್ ಆಗಿ ವಿತ್ ಫ್ಲೈಯಿಂಗ್ ಕಲರ್ಸ್. ಸೊ ವಿ ವಿಲ್ ಕಮ್ ಔಟ್ ವಿತ್ ಅ ಬೆಟರ್ ಪ್ರೋಗ್ರಾಮ್ ಫಾರ್ ಮೇನ್ಸ್ಗೆ ಅಂತಲೇ ಆನ್ಸರ್ ರೈಟಿಂಗ್ಸು ಆ ಥರ ಏನಾದರೂ ಪ್ರೋಗ್ರಾಮ್ಸ್ ತರೋಣ ಅಂತಿದ್ದೀವಿ. ಸೊ ನಾವು ಕಾನ್ಸಂಟ್ರೇಟ್ ಆನ್ ಪ್ರಿಲಿಮ್ಸ್. ಡೂ ವೆಲ್ ಇನ್ ದಿಸ್ ಪ್ರಿಲಿಮ್ಸ್. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಜೈ ಹಿಂದ್.